ವೃದ್ಧ ದಂಪತಿಗೆ ಕಿರುಕುಳ ಆರೋಪ, ಶೌಚಾಲಯ ಧ್ವಂಸ, ಹಲ್ಲೆ ಹಾಗೂ ಪ್ರಾಣ ಬೆದರಿಕೆ ಆರೋಪ. ತಾಲೂಕಿನ ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೀಸಗಾನಹಳ್ಳಿ ಗ್ರಾಮದಲ್ಲಿ ದಾರಿ ನಿರ್ಮಿಸಿಕೊಳ್ಳುವ ವಿಚಾರಕ್ಕೆ ಸಂಬಂಧಿಸಿದಂತೆ ವೃದ್ಧ ದಂಪತಿಗೆ ಕಿರುಕುಳ ನೀಡಲಾಗುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಗ್ರಾಮದ ನಿವಾಸಿಗಳಾದ ಗಿರಿಜಮ್ಮ ಹಾಗೂ ಚಿಕ್ಕ ಮುನಿರೆಡ್ಡಿ ದಂಪತಿಗಳು ತಮ್ಮ ಸ್ವತ್ತಿನಲ್ಲಿ ಶೌಚಾಲಯವನ್ನ ನಿರ್ಮಿಸಿಕೊಂಡಿದ್ದೇವೆ. ಆದರೆ ನಮ್ಮ ಮನೆಯ ಹಿಂಭಾಗದಲ್ಲಿ ನಮ್ಮ ದಾಯಾದಿ ಗುಂಪು ಶೆಡ್ ಅನ್ನ ನಿರ್ಮಿಸಿಕೊಂಡು ಅಲ್ಲಿಗೆ ಹೋಗಿ ಬರಲು ಅಕ್ರಮವಾಗಿ ದಾರಿ ನಿರ್ಮಿಸಿಕೊಳ್ಳುವ ಉದ್ದೇಶದಿಂದ ಧ್ವಂಸಗೊಳಿಸಲಾಗಿದೆ ಎಂದು ಆರೋಪಿಸಿದ್ದಾರೆ. ಈ ಕುರಿತು ಮಾತನಾಡಿದ ಗಿರಿಜಮ್ಮ, ಹಲವು ವರ್ಷಗಳಿಂದ ಈ ಜಾಗ ನಮ್ಮ ಸ್ವತ್ತಾಗಿದ್ದು ಇಲ್ಲಿ ಯಾವುದೇ ದಾರಿ ಇರಲಿಲ್ಲ. ಆದರೆ ಇತ್ತೀಚೆಗೆ ದಾರಿ ನಿರ್ಮಿಸಿಕೊಳ್ಳುವ ವಿಚಾರದಲ್ಲಿ ನನ್ನ ಅಣ್ಣನ ಮಕ್ಕಳಾದ ಡೈರಿ ರಮೇಶ್, ಶ್ರೀರಾಮ್, ನಾಗರಾಜ್ ಹಾಗೂ ಅವರ ಪತ್ನಿಯರಾದ ಶೋಭಾ, ಚಿಕ್ಕ ಶೋಭಾ ಮತ್ತು ಅಂಬಿಕಾರವರು ನಮಗೆ ನಿರಂತರವಾಗಿ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ನಾನು ಶೌಚಾಲಯಕ್ಕೆ ತೆರಳಿ ಹೊರಬರುತ್ತಿದ್ದ ಸಂದರ್ಭದಲ್ಲಿ ತಮ್ಮ ಮೇಲೆ ಹಲ್ಲೆ ನಡೆಸಲಾಗಿದ್ದು ತಾಳಿ ಚೈನ್ ಕಿತ್ತು ಹಲ್ಲೆ ಮಾಡಿದ್ದಾರೆ ಎಂಬ ಗಂಭೀರ ಆರೋಪವನ್ನ ಗಿರಿಜಮ್ಮ ಮಾಡಿದ್ದಾರೆ. ಇನ್ನೊಂದೆಡೆ ತಮ್ಮ ಮನೆಯ ಸುತ್ತಲೂ ಈಗಾಗಲೇ ರಸ್ತೆ ಸಂಪರ್ಕವಿದ್ದರೂ ಸಹ ತಮ್ಮ ಕುಟುಂಬಕ್ಕೆ ಉದ್ದೇಶಪೂರ್ವಕವಾಗಿ ಕಿರುಕುಳ ನೀಡಲಾಗುತ್ತಿದೆ ಎಂದು ಗಿರಿಜಮ್ಮ ಹಾಗೂ ಚಿಕ್ಕ ಮುನಿರೆಡ್ಡಿ ದಂಪತಿಗಳು ಆರೋಪಿಸಿದ್ದಾರೆ. ಇದೇ ವೇಳೆ ಮತ್ತೊಬ್ಬ ಅಣ್ಣನ ಮಗ ಮಂಜುನಾಥ್ ಎಂಬುವವರು ತಮ್ಮ ಮನೆಯ ಕಾಂಪೌಂಡ್ಗೆ ಅಳವಡಿಸಿದ್ದ ಚಪ್ಪಡಿ ಕಲ್ಲುಗಳನ್ನ ತಳ್ಳಿ ಹಾಕಿದ್ದಾರೆ ಎಂದು ದಂಪತಿಗಳು ಆರೋಪಿಸಿದ್ದಾರೆ. ನಾವು ಇಬ್ಬರೇ ಈ ಮನೆಯಲ್ಲಿ ವಾಸವಾಗಿದ್ದೇವೆ. ನಿರಂತರ ಕಿರುಕುಳದಿಂದ ಆತಂಕದಲ್ಲಿದ್ದೇವೆ. ನಮಗೆ ಪ್ರಾಣ ಬೆದರಿಕೆಯ ಭಯವಿದ್ದು ಪೊಲೀಸರು ಸೂಕ್ತ ರಕ್ಷಣೆ ನೀಡಬೇಕು. ನಮ್ಮ ಆಸ್ತಿ ಹಾಗೂ ಜೀವಕ್ಕೆ ರಕ್ಷಣೆ ನೀಡಿ ನ್ಯಾಯ ದೊರಕಿಸಿಕೊಡಬೇಕು ಎಂದು ವೃದ್ಧ ದಂಪತಿಗಳು ಕಣ್ಣೀರಿನಿಂದ ಮನವಿ ಮಾಡಿದ್ದಾರೆ. ಈ ಸಂಬಂಧ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಲಾಗಿದ್ದು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಮಹಜರು ನಡೆಸಿದ್ದಾರೆ ಎಂದು ತಿಳಿದುಬಂದಿದೆ. ವೃದ್ಧ ದಂಪತಿಗಳ ಆರೋಪಗಳ ಕುರಿತು ಪೊಲೀಸರು ಸಮಗ್ರ ತನಿಖೆ ನಡೆಸಿ ನಿಜಾಂಶವನ್ನ ಪರಿಶೀಲಿಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಜೊತೆಗೆ ವೃದ್ಧ ದಂಪತಿಗಳಿಗೆ ರಕ್ಷಣೆ ಒದಗಿಸಬೇಕು ಎಂದು ಒತ್ತಾಯ ಕೇಳಿಬಂದಿದೆ. ವೃದ್ಧ ದಂಪತಿಗಳ ಮೇಲಿನ ಹಲ್ಲೆ, ಶೌಚಾಲಯ ಧ್ವಂಸ ಹಾಗೂ ಆಸ್ತಿ ವಿವಾದದ ಆರೋಪಗಳ ಹಿಂದೆ ನಿಜಾಂಶವೇನು? ಪೊಲೀಸರು ನಡೆಸುವ ತನಿಖೆಯಿಂದಷ್ಟೇ ಸತ್ಯಾಂಶ ಹೊರಬರಬೇಕಿದೆ. ಗಿರಿಜಮ್ಮ ಟಾಯ್ಲೆಟ್ಗೆ ಬಂದೆ. ಇಲ್ಲಿಗೆ ಬರಂದು ಈಚೆಗೆ ಬರೋ ಅಷ್ಟೊತ್ತು ಮೂವರು ಹೆಂಗಸರು ಮೂವರು ಗಂಡಸರು ಬಂದು ತಳ್ಳಿಬಿಟ್ಟು ಹೊಡೆದ್ಬಿಟ್ಟು ಕಾಲಿಗೆ ಕತ್ತಿಸ್ಕೊಂಡು ತಾಳಿ ಎಲ್ಲ ಕಿತ್ತಾಕಿದ್ರು. ಯಾಕೆ ಏನು ಅಂದರೆ ನಿನ್ನನ್ನು ಸಾಯಿಸ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬೆದರಿಸಿದ್ರು. ತಳ್ಳಿಬಿಟ್ರು. ನಾನು ಮನೆಯೊಳಗೆ ಹೊರಟೋದೆ, ಬೈಕ್ಗೆ ಹೊರಟೋಗಿ ಬಾಗ್ಲು ಹಾಕ್ಕೊಂಡೆ. ಯಜಮಾನ್ರಿಂದ ನಾನು ಇದ್ದಿದ್ದು ಒಬ್ಬಳೆ. ಅಂದಮೇಲೆ ಯಜಮಾನಪ್ಪನ ಫೋನ್ ಹಾಕಿದೆ. ಅವ್ರು ಬಂದು ಬರೋ ಅಷ್ಟೊತ್ತು ಗಡಾರಿ ಮುಚ್ಚು ಶಂಕೆಯಲ್ಲಿ ಎತ್ಕೊಂಬಂದು ಓಡಿಸ್ಕೊಂಬಂದ್ರು. ನಿಮ್ಗೆ ಸಾಯಿಸ್ತೀರಿ ಹಂಗೆ ಹಿಂಗೆ ಅಂತ ಬೆದರಿಸಿದ್ರು. ಅಂದಮೇಲೆ ಯಜಮಾನಪ್ಪನ ಕರ್ಕೊಂಡು ನಾನು ಹೊರಟೋದೆ. ಅಂದಮೇಲೆ ಪೊಲೀಸ್ಗೆ ಫೋನ್ ಹಾಕಿದೆ. ನಮ್ಗೆ ರಕ್ಷಣೆ ಬೇಕು. ಬೆಳಗ್ಗೆ 7 ಗಂಟೆಯಲ್ಲೇ ಇಷ್ಟೆಲ್ಲ ಆಯಿತು. ರಾತ್ರಿ ಮನೆಯೊಳಗೆ ಬಂದು ಕತ್ತಿಸ್ದಿರ ಇವ್ರು ಇಕ್ತಾರೆ. ಇವರು ನೀವೇ ಅರ್ಥ ಮಾಡ್ಕೊಳ್ಳಿ. ಆಗಲೇ ಯಾರೂ ಬರಿಲ್ಲ. ನನಗೆ ಆಪರೇಷನ್ ಆಗಿದೆ. ಉಣ್ಣನೆ ಸತ್ತವ್ರು ಆಗಲೇ ಯಾರು ಏನು ಹೆಚ್ಚು ಕಮ್ಮಿ ಅಂತ ಯಾರೂ ಬಂದಿಲ್ಲ. ಎಲ್ಲ ನಿಂತ್ಕೊಂಡು ನೋಡ್ಕೊಂಡಿದ್ದೇವಂತೂ ಯಾರೂ ಬಂದಿಲ್ಲ. ಸಾಯಿಸಿದ್ರೇನು ಅಷ್ಟೇ ತಾನೇ. ನಮ್ಗೆ ರಕ್ಷಣೆ ಬೇಕು, ನ್ಯಾಯ ಬೇಕು. ಏನು ವಿಚಾರವಾಗ ಗಲಾಟೆ ಆಗಿದ್ದು? ವಿಚಾರ ಏನು ನೋಡಿ, ನಮ್ಗೆ ರೋಡ್ ಬೇಕು, ದಾರಿ ಬೇಕು ಅಂತ ನನ್ನನ್ನು ಆ ಕೆಲಸ ಕೊಟ್ಟಿದ್ದು. ಹಂಗೆ ಮಾಡಿದ್ದು. ಯಜಮಾನಪ್ಪನ ಬರೋ ಅಷ್ಟೊತ್ತಿಗೆ ಯಜಮಾನಪ್ಪನ ತೊಳ್ಬಿಟ್ಟು ಕಣ್ಣು ಆಪರೇಷನ್ ಆಗುತ್ತೆ. ಎಲ್ಲ ಮುದ್ದಾಕ್ಬಿಟ್ಟು ಯಜಮಾನಪ್ಪನ ಈ ಕೆಲಸ ಕೊಟ್ಟವ್ರೆ. ಯಾರು ನಿಮ್ಮ ಮೇಲೆ ಗಲಾಟೆಗೆ ಬಂದಿದ್ದು? ಡೈರಿ ರಮೇಶ, ಶ್ರೀರಾಮ, ನಾಗರಾಜ, ದೊಡ್ಡ ಶೋಭಾ, ಚಿಕ್ಕ ಶೋಭಾ, ಅಂಬಿಕಾ, 6 ಜನ ನಮ್ಮ ಅಲ್ಲೇ ಮಾಡಕ್ ಬಂದ್ರು. ಇದಕ್ಕೆ ರಕ್ಷಣೆ ಬೇಕು. ನಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ. ಮೊನ್ನೆ ಒಂದು ಕೊಟ್ಟಿದ್ರು. ಅವ್ರು ನ್ಯಾಯ ನಮ್ಗೆ ಕೊಡ್ತಿಲ್ಲ. ನಿನ್ನೆ ಬೆಳಗ್ಗೆ ಪೊಲೀಸ್ನವ್ರು ಬಂದು ಎಲ್ಲ ಬರ್ಕೊಂಡು ಹೋಗವ್ರೆ. ಬರ್ಕೊಂಡು ಹೋದ್ರು. ಅದನ್ನೇ ಏನು ಹೇಳಿಲ್ಲ. ನಮಗೆ ರಕ್ಷಣಾ ನ್ಯಾಯ ಬೇಕು. ನಾವಿರೋದಿದ್ರೆ
ಇಲ್ಲೇ ಇಲ್ಲ ಇಲ್ಲ ಸರ್. ಇನ್ನೇನಮ್ಮ ಅದೆಲ್ಲ ಹೊಡೆದಾಕಿರೋದು? ನಾನು 50 ವರ್ಷದಿಂದ ಇಲ್ಲಿರೋದು ಮನೆ ಕಟ್ಟ. ಬಾತ್ರೂಮ್ ಎಲ್ಲ ಯಾರು ಹೊಡೆದಾಕಿರೋದಮ್ಮ? ಶ್ರೀರಾಮ್ನು ಅವ್ರ ಹೆಂಡ್ತಿರ್ನ 3 ಜನ ಹೆಂಡತಿಗಳು ಗಡಾರಿ ತಮ್ಮ ದೊಡ್ಡಾರಿ ಸಂಖ್ಯೆಯಲ್ಲಿ ಎತ್ಕೊಂಡ್ಬಂದು ಹೊಡೆದಾಕಿದ್ರು. ನಾನು ಒಬ್ಳು ಏನು ಮಾಡೋದು, ನಾನು ತೊಳ್ಬಿಟ್ಟು ಇದು ಮಾಡ್ಬಿಟ್ಟು ಬೇಯಿಸ್ಬಿಟ್ಟು ನನ್ನ ಮನೆಯೊಳಗೆ ಕೊಟ್ಟೋದೆ. ಸಾಯಿಸ್ಬಿಡ್ತೀನಿ, ಏನಾಗುತ್ತೆ ನಿಮ್ಮಿಂದ? ನಾನು ಹುಟ್ಟಿದ್ಲಿ ನಾನು ನಿಮ್ಮಂಗೆ ಹುಟ್ಟಿದ್ದೀನಿ, ನಿಮ್ಮಂಗೆ ನಾವು ಬಂದಿದ್ವಿ ಅಂತ ಹೇಳ್ಬಿಟ್ಟಿದೆ. ನಮ್ಮನ್ನ ದೌರ್ಜನ್ಯ ಮಾಡಿದ್ವಿ. ಅಷ್ಟಾಯ್ತು. ನಮಗೆ ನ್ಯಾಯ ರಕ್ಷಣೆ ಬೇಕು. ನಾವಿರೋ ಇಬ್ಬರು ಅಜ್ಜರು ನ್ಯಾಯ ಕೊಡಿಸ್ಬೇಕು. ಇಲ್ಲ ಅಂದ್ರೆ ನಾವು ಸುಟ್ಟು ಹೋಗ್ತೀವಿ. ಇಲ್ಲನ್ನ ಹೋಗಿ ನಾವು ಆತ್ಮಹತ್ಯೆ ಮಾಡ್ಕೊಳ್ತೀವಿ. ನ್ಯಾಯ ಬಂದು ಕೊಟ್ಬಿಟ್ಟು ನಮ್ಗೆ ಯಾರು ಜವಾಬ್ದಾರಿ? ಯಾರು ಬಂದಿಲ್ಲ. ಯಾರು ಬರ್ತದೆ ಜವಾಬ್ದಾರಿ? ನಮ್ಮ ಮನೆ ಪಕ್ಕದಲ್ಲಿ ಓಡಾಡ್ತಾರೆ. ಹೆಂಗೆ ಆಗ್ತಿದ್ಯಾ? ರಾತ್ರಿ ಹೊತ್ತು ಬಂದು ಬದುಕಿಸ್ಬಿಟ್ಟು ನಮ್ಗೆ ಯಾರು ನ್ಯಾಯ ಕೊಡೋರು? ಯಾರು ಆಗ್ತಾರೆ?